ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ಸರ್ ನನ್ನ ಹೆಸರು ಬಂದುಬಿಟ್ಟು ಸಾಯಿನಾಥ್ ಶೇರ್ಖಾನೆ ಅಂತ ಹೇಳ್ಬಿಟ್ಟು ವಿಜಯಪುರ ಜಿಲ್ಲಾ ಕತಿಜಾಪುರ ಗ್ರಾಮ. ಸೊ ಇಲ್ಲಿ ನಾನು ಕೃಷಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ 2016ರಿಂದ ಸ್ಟಾರ್ಟ್ ಮಾಡೀನಿ ಸರ್. ಇವಾಗ ಟೋಟಲ್ 9 ವರ್ಷ ಆಯ್ತು ಈಗ ನಾನು ಕೃಷಿ ಸ್ಟಾರ್ಟ್ ಮಾಡಿ. ಸೊ ಇದರಲ್ಲಿ ನಾವು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಮಾಡ್ತೀವಿ, ಜೊತೆಗೆ ಅಗ್ರಿಕಲ್ಚರ್ ಜೊತೆಗೆ ನಾವು ಇಂಟಿಗ್ರೇಟೆಡ್ ಫಾರ್ಮಿಂಗನ್ನು ಮಾಡ್ತೀವಿ. ಇಂಟಿಗ್ರೇಟೆಡ್ ಫಾರ್ಮಿಂಗಲ್ಲಿ ನಾವು ಒಂಥರ ಹೈಟೆಕ್ ಶೆಡನ್ನು ನಿರ್ಮಾಣ ಮಾಡ್ಕೊಂಡಿವಿ. ಅದ್ರ ತಳಗಡೆ ಏನಾಗ್ತದೆ, ಹಿಕ್ಕಿ ಗೊಬ್ಬರ ತಳಗಡೆ ಬೀಳ್ತದೆ, ಮೇಲೆ ಏನೈತಿ ಆಡುಗಳನ್ನು ಸಾಕಿವಿ. ಅದ್ರ ಜೊತೆಯಲ್ಲಿ ತಳಗಡೆ ನಾವು ಏನು ಮಾಡ್ತೀವಿ, ನಾಟಿ ಕೋಳಿಯನ್ನು ಸಾಕಿವಿ ಸರ್. ಸೊ ಈ ಥರ ಕಾಂಬಿನೇಷನ್ನಾಗ ಒಂದು ಶೆಡ್ ಸ್ಟ್ರಕ್ಚರಲ್ಲಿ ಮಾಡ್ಕೊಂಬಿಟ್ಟು ಒಂದೇ ರೂಫ್ ಟಾಪಲ್ಲಿ 2 ಪ್ರಾಣಿಗಳನ್ನು ಸಾಕ್ತೀವಿ ನಾವು. ಸೊ ಈ ಥರ ಗೊಬ್ಬರ ಕೂಡ ನಮಗೆ ತಳಗಡೆ ಕಲೆಕ್ಟ್ ಆಗ್ತದೆ, ಅದು ಕೂಡ ನಾವು ಬೇರೆಗಡೆ ಡಂಪ್ ಮಾಡಿ ಹೊಲಕ್ಕೆ ತೋಟಕ್ಕೆ ಹಾಕುತ್ತೀವಿ. ಸೊ ನಮ್ಮ ಬೆಳೆ ಬಂದುಬಿಟ್ಟು ಒಂದು ದಾಳಿಂಬೆ, ಕಬ್ಬು ಈ ಥರ ಇದ್ದಾವೆ. ಮತ್ತು ಈ ಥರ ಅಂದರೆ ಏನೈತಿ, ಪ್ರಾಣಿಗಳಿಗೆ ನಾವು ಹೊರ ದೇಶದ ಎಲ್ಲ ಥರ ಮೇವುಗಳನ್ನು ಹಚ್ಕೊಂಡಿದ್ದೀನಿ. ಅದು ಯಾವ ಲೋಕಲ್ ಮೇವಲ್ಲ, ಎಲ್ಲ ಹೊರ ದೇಶದ ಇರುವಂಥ ಮೇವುಗಳು. ಯಾಕಪ್ಪ ಅಂದ್ರೆ ಅವು ರಿಚ್ ಪ್ರೋಟೀನ್ ಇರುವಂಥ ಮೇವುಗಳು, ಸಾಧಾರಣ ಮೇವಲ್ಲ. ಸೊ ಒಂದು ಕಬ್ಬು ಕ್ರಾಸ್ ಇದೆ, ಇನ್ನೊಂದು ಮೆಕ್ಕೆಜೋಳ ಕ್ರಾಸ್ ಇದೆ, ಒಂದು ಸಜ್ಜೆ ಕ್ರಾಸ್ ಇದೆ. ಈ ಥರ ಬೇರೆ ವಿಭಿನ್ನ ವೆರೈಟಿ ಮೇವುಗಳನ್ನು ನಾವು ಹಚ್ಕೊಂಡಿವಿ. ಅದು ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ಈ ಶೆಡ್ಡಲ್ಲಿ ನಾವು ಈ ಥರ ಯಾಕೆ ಶೆಡ್ ನಿರ್ಮಾಣ ಮಾಡ್ಯವಪ್ಪ ಅಂದ್ರೆ, ಈಗ ನೀವು ನೋಡ್ಬೋದು ಸರ್, ಇದು ಮೇಲ್ಗಡೆನೂ ಬರ್ತದೆ, ತಳಗಡೆ ನಾವು ಕೋಳಿಗಳು ಸಾಕಿವಿ, ಮೇಲೆ ಆಡುಗಳನ್ನು ಸಾಕಿವಿ. ಈ ಥರ ಹೈಟ್ಯಾಕ್ ಮಾಡೋದ್ರಿಂದ ಏನಾಗ್ತದೆ ರೀ, ಉಣ್ಣಿ ಚಿಕಾಟ ಇವೆಲ್ಲ ಕಡಿಮೆ ಆಗ್ತವೆ. ಸೊ ಅದಕ್ಕೋಸ್ಕರ ಏನೈತಿ, ಪ್ರಾಣಿಗಳು ಕೂಡ ಹೆಲ್ದಿಯಾಗಿರ್ತವೆ, ಮಳೆಗಾಲ ಆಗಲಿ ಏನೇ ಆಗಲಿ. ಸೊ ಥಂಡಿನಾಗಾಗಲಿ ಬೇಸಿಗೆನಾಗಾಗಲಿ ಈ ಥರ ರೋಗ ಪ್ರಮಾಣನ ಕಡಿಮೆ ಬರ್ತದೆ. ಸೊ ಈ ಶೆಡ್ಡನ್ನು ನಾವು ನಿರ್ಮಾಣ ಮಾಡಿವಲ್ಲ, ಇದರಲ್ಲಿ ಕೆಲವು ಪ್ರಾಣಿ ಮಾತ್ರ ಸೆಟ್ ಆಗ್ತಾವೆ ಆಡುಗಳಲ್ಲಿ, ಕೆಲವು ಜಾತಿಗಳು, ಕೆಲವು ಬ್ರೀಡ್ಗಳನ್ನು. ಎಲ್ಲ ಬ್ರೀಡ್ಗಳನ್ನು ಸೆಟ್ ಆಗೋಲ್ಲ. ಕೆಲವು ಉಸ್ಮಾನಾಬಾದಿ ಆಗಲಿ, ಲೋಕಲ್ ಬ್ರೀಡ್ ಆಗಲಿ, ಅವು ಸೆಟ್ ಆಗೋಲ್ಲ. ಯಾಕಂದ್ರೆ ಅದು ಇಡೀ ದಿನ ನೀವು 4 hours 4 ಗಂಟೆ ಆದರೂ ನೀವು ತಿರುಗಾಡಿಸಿ ಮೇಯ್ಸ್ಕೊಂಡು ತೊಗೊಂಬರ್ಬೇಕಾಗ್ತದೆ. ಈ ಕೆಲವು ಪ್ರಾಣಿಗಳು ಅದಾವೆ, ಅಂದ್ರೆ ಕೆಲವು ಬ್ರೀಡ್ಗಳದಾವೆ, ಅದರಲ್ಲಿ ನೀವು ಶಿರೋಯಿ ಆಗಲಿ, ಬೀಟಲ್ ಆಗಲಿ, ಆಫ್ರಿಕನ್ ಬೋಯರ್ ಆಗಲಿ, ಸೋಜಾತ ಆಗಲಿ, ತೋತಾಪುರಿ ಆಗಲಿ, ಸಾನೇನ್ ಆಗಲಿ, ಈ ಕೆಲವು ಬ್ರೀಡ್ಗಳನ್ನ ಏನದಾವಲ್ಲ, ಅದು ಏನಾಗ್ತದೆ, ನೀವು ಟೋಟಲಿ ಸ್ಟಾಲ್ ಫೀಡಿಂಗಲ್ಲಿ ನೀವು ಸೆಟ್ ಮಾಡ್ಬೋದು. ಸೊ ಇದರಲ್ಲಿ ಏನಾಗ್ತದೆ ಸರ್, ಇದರಲ್ಲಿ ಮತ್ತೆ 2 ಥರ ಬರ್ತದೆ, ಒಂದು ಆಡು ಸಾಕಾಣಿಕೆ, ಒಂದು ಕುರಿ ಸಾಕಾಣಿಕೆ. ಸೊ ಇದರಲ್ಲಿ ನೀವು ಏನು ಮಾಡ್ಲಿಕ್ಕೆ ರೈತರು ಇಷ್ಟಪಡ್ತಾರೋ ಅದು ಮಾಡ್ಬೋದು. ಒಂದು ಆಡು ಸಾಕಾಣಿಕೆ ಮಾಡ್ಬೋದು, ಒಂದು ಕುರಿ ಸಾಕಾಣಿಕೆ ಅಂದರೆ ಹೆಂಗಪ್ಪ, ಬರೀ ಹೂತಗಳು ತೊಗೊಂಬಂದು ಅಥವಾ ಟಗರ್ ಮರಿಗಳನ್ನು ತೊಗೊಂಬಂದು ಸಾಕಾಣಿಕೆ ಮಾಡಿ ಫ್ಯಾಟ್ನಿಂಗ್ ಮಾಡಿ ಸೇಲ್ ಮಾಡೋದು, ಕಟಿಂಗ್ ಪರ್ಪಸ್, ಅದು ಒಂದು ಮಾರ್ಕೆಟ್ ಆಗುತ್ತೆ. ಇನ್ನೊಂದು ಬಂದುಬಿಟ್ಟು ಆಡು ಸಾಕಾಣಿಕೆ ಹೆಂಗಪ್ಪ ಅಂದರೆ, ಮರಿಗಳನ್ನು ಬ್ರೀಡ್ ಮಾಡಿ ಮರಿಗಳನ್ನು ದೊಡ್ಡದು ಮಾಡಿ ಮಾರೋದು, ಅದು ಒಂದು ಮಾರ್ಕೆಟಿಂಗ್. ಸೊ ಇದರಲ್ಲಿ ನೀವು 2ರಾಗ ಒಂದು ಬೇಕಾದ್ರೆ ಚೂಸ್ ಮಾಡ್ಕೊಂಡು ನೀವು ಆಯ್ಕೆ ಮಾಡಿಕೊಂಡು ನೀವು ರೈತರ ಸಾಕಾಣಿಕೆ ಮಾಡ್ಬೋದು. ಬಟ್ ನಾವು ಯಾವ್ದು ಚೂಸ್ ಮಾಡಿವಪ್ಪ ಅಂದ್ರೆ ಆಡು ಸಾಕಾಣಿಕೆನ ನಾವು ಚೂಸ್ ಮಾಡಿವಿ. ಅದು ಬರ್ರಿ ನಾನು ತೋರಿಸ್ತೀನಿ. ಸರ್ ನಿಮ್ಮ ವಿದ್ಯಾರ್ಹತೆ ಏನು ಓದಿದ್ದೀರಾ ಅಂತ? ಸರ್ ನಂದು ಆ್ಯಕ್ಚುಲಿ MBA ಕಂಪ್ಲೀಟ್ ಗ್ರ್ಯಾಜುಯೇಟ್ ಸರ್. ನಾನು ಆಫ್ಟರ್ MBA ನಾನು ಟೈಮ್ಸ್ ಆಫ್ ಇಂಡಿಯಲ್ಲಿ 2 ವರ್ಷ ನೌಕರಿ ಮಾಡಿದ್ದೀನಿ ಬೆಂಗಳೂರಿನಾಗ. ತದನಂತರ ನಾನು ಕೃಷಿಯನ್ನು ಅಳವಡಿಸ್ಕೊಂಡೆ. ಕೃಷಿ ಸ್ಟಾರ್ಟ್ ಮಾಡ್ಲಿಕ್ಕೆ ನಾನು 9 ವರ್ಷ ಆಯಿತು. ಫಸ್ಟ್ ಬಂದ ತಕ್ಷಣ ನಮಗೆ ಅಷ್ಟೊಂದು ನಾಲೆಜ್ ಇರಲಿಲ್ಲ. ನಾವು ಕಬ್ಬನ್ನು ಬೆಳೆದ್ವಿ. ಸೊ ಕಬ್ಬು ಬಂದುಬಿಟ್ಟು ವರ್ಷದ ಬೆಳೆ ಆಯಿತು, ಗೊಂಜಾಳ 5-6 ತಿಂಗಳ ಬೆಳೆ ಆಯಿತು, ತೊಗರಿ ಆಯಿತು 5-6 ತಿಂಗಳ ಬೆಳೆ. ಈ ಥರ ಬೆಳೆ ಇರೋದ್ರಿಂದ ನಾವು ನೌಕರಿಸ್ಥರು ಇರೋದ್ರಿಂದ ಮಂತ್ಲಿ ಆದಾಯ ಬರ್ಬೇಕನ್ನೋದು ಒಂದು ಮೈಂಡ್ನಾಗ ಬರ್ತದೆ. ಸೊ ಆವಾಗ ನಾವು ಏನು ಮಾಡಿದ್ವಿಪ್ಪ ಅಂದ್ರೆ, ಒಂದು 4 ಆಡ, ಒಂದು ಈ ಥರ ತೊಗೊಂಬಂದು ಸ್ಟಾರ್ಟ್ ಮಾಡಿದ್ವಿ. ಅದನ್ನೇ ನಾವು ಡೆವಲಪ್ ಮಾಡ್ಕೋತ ಮುಂದೆ ಏನು ಮಾಡಿದ್ವಿ, 4ಕ್ಕೆ 10 ಈ ಥರ ಬೆಳೆಸ್ಕೋತ ಈ 9 ವರ್ಷ ಜರ್ನಿಯಲ್ಲಿ ನಾವು 100 ಫೀಟ್ ಶೆಡ್ಡನ್ನು ಮಾಡಿವಿ, 100 ಆಡುಗಳನ್ನು ಮಾಡಿವಿ. ಬರ್ರಿ ಸರ್ ನಾನು ತೋರಿಸ್ತೀನಿ. ಓಕೆ ಸರ್, ಇದು ನೀವು ನೋಡ್ಬೋದು, ಎಲ್ಲ ಬಂದುಬಿಟ್ಟು ಜಾತಿ, ಈ ಬ್ರೀಡ್ ಬಂದುಬಿಟ್ಟು ಬೀಟಲ್ ಬ್ರೀಡ್ ಅಂತ ಹೇಳಿ. ಸೊ ಇದು ಸ್ಪೆಷಾಲಿಟಿ ಏನಪ್ಪ ಅಂದ್ರೆ, ಈ ಥರ ರೋಮನ್ ನೋಸೇ ಇರ್ತದೆ, ಕೋಡ್ ಹಿಂದ ಭಾಗದಲ್ಲೇ ಇರ್ತದೆ, ಕಣ್ಣು ಹೊರಗಡೆ ಇರ್ತದೆ, ಉದ್ದ ಕಿವಿ ಈ ಥರ ಇರ್ತವೆ, ಉದ್ದ ಬೇಸ ಹೈಟು, ಬಾಲ ಮೇಲ್ಗಡೆ ಇರ್ತದೆ. ಸೊ ಈ ಬೀಟಲ್ ಜಾತಿ ಯಾವ ಥರ ಕಂಡು ಹಿಡಿಬೇಕಂದ್ರೆ ಈ ಥರ ಕಂಡು ಹಿಡಿಬೇಕು. ಸೊ ನೀವು ಬೀಟಲನ್ನೇ ಯಾಕೆ ಸಾಕಿರಪ್ಪ ಅಂತನೂ ಕೇಳ್ಬೋದು. ಹಾಂ,
ಸೊ ಬೀಟಲನ್ನು ನಾವು ಯಾಕೆ ಚೂಸ್ ಮಾಡ್ತೀವಪ್ಪ ಅಂದ್ರೆ ನೋಡ್ಲಿಕ್ಕೆ ತುಂಬ ಆಕರ್ಷಕ ಅದಾವೆ ಸರ್. ಪ್ಲಸ್ ಪಾಯಿಂಟ್ ಏನಪ್ಪ ಅಂದ್ರೆ ಮೇನ್ ಈ ಜಾತಿಯಲ್ಲಿ ಬೆನಿಫಿಟ್ ಏನಪ್ಪ ಅಂದ್ರೆ ಹಾಲು ಇಳುವರಿ. ಹಾಂ, ಹಾಲು ಇಳುವರಿ ಇರೋದ್ರಿಂದ ಕೆಲವು ಆಡುಗಳು ಏನಿದಾವಲ್ಲ ಸರ್, 1 ಲೀಟ್ರ್ ಹಿಡ್ಕೊಂಡು 1.5 ಲೀಟ್ರ್, 2 ಲೀಟ್ರ್, 2.5 ಲೀಟ್ರ್ ಈ ಥರ ಹಾಲನ್ನು ಹಿಂಡ್ತಾವೆ. ಇದೊಂದು ಪ್ಲಸ್ ಪಾಯಿಂಟ್. ಹಾಂ, ಡೈಲಿ ರೀ. ಆಮೇಲೆ ಏನೈತಿ ಸೆಕೆಂಡ್ ಬಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದ್ರೆ ಅತಿ ಬೇಗನೆ ಫಾಸ್ಟ್ ವೇಟಿಗೆ ಏನು ತೊಗೊಳ್ಳೋಂಥ ಈ ಬ್ರೀಡನ್ನು ಐತಿ. ಸೊ ಇದನ್ನು ನೋಡ್ಬೋದು. ಈಗ 35 ಇದು 2.5 ವರ್ಷದ ಅದ ಸರ್ ಇದು 30. ಸೊ ಈ ಥರ ನೋಡ್ರಿ, ಇದು ಈ ಥರ ಕ್ವಾಲಿಟಿ, ಈ ಥರ ಹಿಂದದಲ್ಲೇ ಇದು ಏನು ಕೊಂಬ್ ಅದಾವಲ್ಲ ಹಿಂದನೇ ಹೋಗ್ಬೇಕು, ಕಣ್ಣು ಹೊರಗಡೆ ಇರಬೇಕು, ರೋಮನ್ ನೋಸ್ ಇರಬೇಕು, ಕಿವಿ ಲೆಂತ್ ಈ ಥರ ಇರಬೇಕು, ಉದ್ದ ಬೇಸ ಇರಬೇಕು, ಹೈಟ್ ಇರಬೇಕು, ಬಾಲ ಮೇಲ್ಗಡೆನೇ ಇರಬೇಕು. ಸೊ ಆಡುಗಳನ್ನು ನೋಡ್ಬೋದು ನೀವು ಸ್ಟ್ರಕ್ಚರ್. ಈ ಜಾತಿಯಲ್ಲಿ ಬಂದುಬಿಟ್ಟು ಆಡುಗಳು ಬಂದುಬಿಟ್ಟು 50 kg, 60 kg, 70 kg, 80 kg, 90 kgವರೆಗೂ ಆಡುಗಳು ಹೋಗ್ತವೆ. ಸೊ ಅದನ್ನೇ ನಾವು ಮೂವತ್ತಲ್ಲಿ ಬಂದುಬಿಟ್ಟು ಅಂದರೆ 100+, 100, 200, 150 kg ಈ ಥರ ಮೂವತ್ತುಗಳು ಡೆವಲಪ್ ಆಗ್ತವೆ ಸರ್. ಸ್ಪೆಷಲಿ ಇದು ಈಗಿನ ಮಾರ್ಕೆಟಿಂಗ್ ನಾವು ನೋಡಿದೆವಪ್ಪ ಅಂದರೆ ಸಾಕಲಿಕ್ಕೆ ಜಾಸ್ತಿ ಒಯ್ತಾರೆ. ಕಟಿಂಗ್ ಪರ್ಪಸ್ ಯಾವಾಗ ಹೋಗ್ತದಪ್ಪ ಅಂದರೆ ಈ ಥರ ದೊಡ್ಡ ದೊಡ್ಡ ಮೂವತ್ತುಗಳನ್ನು ಈದ್ ಪರ್ಪಸ್ ಆಗಿ ಮಾರಾಟ ಜಾಸ್ತಿ ಆಗ್ತವೆ. ಸೊ ಹಾಗಾಗಿ ಈ ಸದ್ಯಕ್ಕೆ ನಡೆದಿರೋವಂಥ ಎಲ್ಲ ಕಂಪೇರಿಟಿವ್ ನೀವು ಬೇರೆ ಬೇರೆ ವಿಭಿನ್ನ ಜಾತಿಗಳನ್ನು ನೋಡಿದ್ರೆ ಆ ಎಲ್ಲ ಜಾತಿ ಕೂಡ ಕಂಪೇರ್ ಮಾಡಿದ್ರೆ ಒಂದನೇದು ಹಾಲು ಇಳುವರಿ, ಎರಡನೇದು ವೇಟ್ ಗೇನ್, ನೋಡ್ಲಿಕ್ಕೆ ಆಕರ್ಷಕ. ಆಮೇಲೆ ಸ್ಪೆಷಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಪ್ಪ, ಸ್ಟಾಲ್ ಫೀಡಿಂಗ್ ನಾವು ಮಾಡ್ಲಿಕ್ತೀವಪ್ಪ ಅಂದ್ರೆ ಸ್ಟಾಲ್ ಫೀಡಿಂಗ್ನೇ ಸೆಟ್ ಆಗುವಂಥ ಪ್ರಾಣಿ ಇದು. ಸೊ ಇದಕ್ಕೆ ನೀವು ಹೊರಗಡೆ ತಿರುಗಾಡಿಸೋದು ಮಾಡೋದು ಅವಶ್ಯಕತೆಯೇ ಇಲ್ಲ. ಇದು ಒಳಗಡೆನೇ ನಾವು ಈ ಥರ ಸೆಟಪ್ ಮಾಡೀವಿ, ಈ ಥರ ದಾವಣಿಯನ್ನು ಮಾಡ್ಕೊಂಡಿವಿ. ಇದರಲ್ಲೇ ನಾವು ಬೆಳಗ್ಗೆ ಕಾಳನ್ನು ಹಾಕ್ತೀವಿ. ಕಾಳು ಹಾಕಿದ ತಕ್ಷಣ ಈಗ ಹೊಟ್ಟು ಹಾಕಿದ್ವಿ. ಆಮೇಲೆ ಇದ್ರ ನಂತರ ಏನು ಮಾಡ್ತೀವಿ ನಾವು ಪುನಃ ಮತ್ತು ಹಸಿ ಮೇವು ಹಾಕ್ತೀವಿ. ಸೊ ಈ ಥರ ಇಡೀ ಒಂದು ದಿನದ ಶೆಡ್ಯೂಲ್ ಯಾವ ಥರಪ್ಪ ಅಂದ್ರೆ 4 ಸರಿ ಫೀಡ್ ಆಗ್ತದೆ ಸರ್ ಇದ್ರದ್ದು. ಹಾಂ, ಈಗ ಬೆಳಗ್ಗೆಯಿಂದ ಒಮ್ಮೆ ಕಾಳು ಹಾಕ್ತೀವಿ, ಈಗ ಹೊಟ್ಟು ಹಾಕಿದ್ವಿ. 11, 12 ಗಂಟೆಗೆ ಮತ್ತೆ ಹಸಿ ಮೇವು ಹಾಕ್ತೀವಿ. 4 ಗಂಟೆಗೆ ಮತ್ತೆ ಪುನಃ ಹಾಲು ಹಿಂಡ್ತೀವಿ, ಮತ್ತು ಸಾಯಂಕಾಲ ಮತ್ತೆ ಹಸಿ ಮೇವು ಹಾಕ್ತೀವಿ. ಈ ಥರ ಇಡೀ ದಿನದಲ್ಲಿ 60% ನಾವು ಏನು ಮಾಡ್ತೀವಿ, 60ರಿಂದ 70% ನೀವು ಹಸಿ ಮೇವನ್ನು ಹಾಕ್ತೀವಿ ಆಡು ಸಾಕಾಣಿಕೆ ಇರೋದ್ರಿಂದ. ಮತ್ತು ನೀವು ಫ್ಯಾಟ್ನಿಂಗ್ ಮಾಡಿದ್ರೆ ಅದು ಫೀಡ್ ಚೇಂಜ್ ಆಗ್ತದೆ ಸರ್. ಆಡುಗಳ ಬಗ್ಗೆ ಮಾತಾಡ್ಲಿಕ್ತೀನಿ. ಆಡಿಂದ ಏನೈತಿ 70% ನಾವು ಹಸಿ ಮೇವು ಹಾಕ್ತೀವಿ, 20% ಒಣ ಹೊಟ್ಟು ಹಾಕ್ತೀವಿ, 10% ಏನು ಬರ್ತದಲ್ಲ ಅದು ಕಾನ್ಸಂಟ್ರೇಟ್ ಫೀಡನ್ನು ಹಾಕ್ತೀವಿ. ಕಾನ್ಸಂಟ್ರೇಟ್ ಫೀಡ್ನಾಗ ನಾವು ಏನೈತಿ ಶೇಂಗಾ ಹಿಂಡಿ ಮತ್ತು ಗೊಂಜಾಳ ಇವು ಎರಡನ್ನು ಮೇಂಟೈನ್ ಮಾಡ್ಕೊಂಡು ಬಂದಿದ್ವಿ. ಈ ಥರ ಇಡೀ ದಿನದ ಶೆಡ್ಯೂಲ್ ಏನೈತಿ 100% ಫೀಡನ್ನು ಕಂಟ್ರೋಲ್ ಆಗ್ತದೆ. ಸೊ ಈ ಥರ ಹಾಕೋದ್ರಿಂದ ಏನಾಗ್ತದೆ, ಹಿಕ್ಕಿ ಎಲ್ಲ ಕಂಟ್ರೋಲ್ ಆಗ್ತಾವೆ. ಸೊ ಯಾವುದೇ ಥರ ಉಚ್ಕೊಳ್ಳೋದು ಯಾವುದೇ ಥರ ಏನೂ ಆಗೋಲ್ಲ, ಜೀರ್ಣ ಆಗ್ತದೆ. ಪ್ಲಸ್ ಅವರಿಗೆ ಒಣ ಹೊಟ್ಟೆ ಕಂಪಲ್ಸರಿ ಕೊಡಲೇಬೇಕು. ಸೊ ಅದಕ್ಕೆ ಒಣ ಹೊಟ್ಟನ್ನು ನಾವು 1 ಟೈಮ್ ಹಾಕ್ತೀವಿ, 2 ಟೈಮ್ ಹಸಿ ಮೇವು ಹಾಕ್ತೀವಿ, 1 ಟೈಮ್ ಕಾನ್ಸಂಟ್ರೇಟ್ ಫೀಡನ್ನು ಕೊಡ್ತೀವಿ. ಸರ್ ಈಗ ಒಂದು ಮೇಕೆ 1.5 ಲೀಟ್ರ್ ಹಾಲು ಕೊಡುತ್ತಲ್ಲ ದಿನಕ್ಕೆ. ಈಗ ಸಣ್ಣ ಪ್ರಮಾಣದಲ್ಲಿ ಸಾಕಿದವರು ದಿನ ಬಳಕೆಗೆ ಮನೆಯಲ್ಲಿ ಬಳಸ್ಕೊಳ್ಬೋದು. ದೊಡ್ಡ ಪ್ರಮಾಣದಲ್ಲಿ ಸಾಕಿದವರು ಅವರು ಯಾವ ಥರ ಮುಂದೆ ಹಾಲನ್ನು ಮಾರಾಟ ಮಾಡೋದಾಗಲಿ ಇಲ್ಲ ಅದು? ಹಾಂ ಸರ್, ಬಟ್ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್, ಇದರಲ್ಲಿ ನಾವು ಮರಿಗಳಿಗೆ ನಾವು ಏನು ಮರಿಗಳು ಅದಾವಲ್ಲ 3 ತಿಂಗಳಾಗೆ 20 kg ಬರ್ತವೆ. ಯಾವಾಗ ಬರ್ತಾವೆ? ಬೆಳಗ್ಗೆ ಅರ್ಧ ಲೀಟ್ರ್, ಸಾಯಂಕಾಲ ಅರ್ಧ ಲೀಟ್ರ್, 1 ಲೀಟ್ರ್ ಹಾಲು ಕುಡಿತಾವೆ. ಸೊ ಈಗ ಒಂದು ತಾಯಿಗೆ 2 ಲೀಟ್ರ್, 2 ಮರಿ ಅಥವಾ 1 ಮರಿ ಅಥವಾ 3 ಮರಿ ಇರ್ತಾವೆ. ಈ ಥರ ಆ ಸಂಪೂರ್ಣ ಹಾಲು ಏನೈತಿ ನಾವು ಮರಿಗಳಿಗೆ ಕುಡಿಸ್ತೀವಿ. ಹಾಂ, ಸೊ ಆ ಮರಿಗಳು ನೀವು ಕ್ವಾಲಿಟಿ ಕೂಡ ನಾವು ತೋರಿಸ್ತೀನಿ. 15 ದಿನದ ಮರಿ 10 kg ಮೇಲೆ ಅದು ಈಗ ಸದ್ಯಕ್ಕೆ ನಿಮಗೆ ಅದು ಕೂಡ ನಾನು ತೋರಿಸ್ತೀನಿ. ಅದು ಬೆಳಗ್ಗೆ ಅರ್ಧ ಲೀಟ್ರ್, ಸಾಯಂಕಾಲ ಅರ್ಧ ಲೀಟ್ರ್ ಈ ಥರ ನಾವು ಬಾಟಲ್ ಸಿಸ್ಟಮಲ್ಲೇ ಕುಡಿಸ್ತೀವಿ. ಎಲ್ಲದೂ ಹಾಲು ಹಿಂಡಿ ಬಾಟಲಲ್ಲೇ ಸರಿ ಸಮಾನವಾಗಿ ಕುಡಿಸ್ತೀವಿ. ಯಾಕಪ್ಪ ಸರಿ ಸಮಾನವಾಗಿ ಕುಡಿಸ್ತೀವಪ್ಪ ಅಂದ್ರೆ ಒಂದು ಸರಿ ಸಮಾನವಾಗಿ ಗ್ರೋತ್ ಆಗ್ತಾವೆ, ಒಂದನೇ ಕಾರಣ. 2ನೇ ಮುಖ್ಯವಾಗಿ ಕಾರಣ ಏನಪ್ಪ ಅಂದ್ರೆ ಬ್ರೀಡಿಂಗ್ ಸಮಸ್ಯೆ ಆಗ್ತದೆ. ಕೆಲವೊಬ್ರು ಏನಂತಾರೆ ಸರ 6 ತಿಂಗಳಾಗ ನಮ್ದು 5 ತಿಂಗಳು 5 ದಿನ ಗಬ್ಬು ಇರ್ತವೆ, ಆಡನ್ನು ಈತದು. ಮುಂದೆ 2 ತಿಂಗಳನ್ನ ಗ್ಯಾಪ್ ಕೊಡ್ತೀವಿ, ಮತ್ತು ಪುನಃ ಕ್ರಾಸ್ ಮಾಡ್ತೀವಿ. ಆಮೇಲೆ ಮತ್ತೆ 7 ತಿಂಗಳಾಯಿತು. ಈ ಕಾಲಾವಧಿಯಲ್ಲಿ ನೆಕ್ಸ್ಟ್ ಮತ್ತೆ 7 ತಿಂಗಳಲ್ಲಿ ಮತ್ತೊಂದು ಬ್ರೀಡ್ ಬರ್ತದೆ. ಈ ಥರ 14 ತಿಂಗಳಲ್ಲಿ 2 ಬ್ರೀಡ್ ಆಗ್ತಾವೆ. 2 ವರ್ಷನೇ 3 ಬ್ರೀಡ್ ಆಗ್ತಾವೆ. 3 ಲಾಟನ್ನು ನಾವು ತಕ್ಕೋಬೋದು ಈ ಥರ ಬ್ರೀಡಿಂಗ್ ಸೆಟಪ್ಪಲ್ಲಿ. ಕೆಲವರಿಗೆ ನಾವು ಸಪ್ರೇಟ್ವಾಗಿ ಹಾಲು ಯಾಕೆ ಕುಡಿಸ್ತೀವಪ್ಪ ಅಂದ್ರೆ ಮರಿ ಮೋರ್ಟ್ಯಾಲಿಟಿ ಆಗಬಾರ್ದು, ಒಂದನೇ ಕಾರಣ.
ಮರಿ ಮೋಟಾಲಿಟಿ ಆಗ್ಬಾರ್ದಂದ್ರೆ ನೀವು ಒಂದು ಈಗ ನಾವು 10-15 ಮರಿ ಹುಟ್ಟ್ಯಾವ ಒಟ್ಟಕ್ಕೂ ಒಮ್ಮೆ ಹಿಂಗೆ ಬಿಟ್ಟು ಅಂದ್ರೆ ಯಾವ್ದು ಕುಡಿತೀವಿ ಯಾವ್ದು ಬಿಡ್ತಾನೋ ಗೊತ್ತಾಗಲ್ಲ ಒಂದೇದು. ಮತ್ತು ನಾನು 5 ಬಟ್ ಸರಳ ಇಲ್ಲ, ಆಗೋಸ್ಕರ ನಾನು ಎಲ್ಲನೂ 1.5 ಲೀಟ್ರ್ ಹಾಲು ಹಿಂಡ್ತನ್ನೋದನ್ನು ಗ್ಯಾರಂಟಿ ಇರಲ್ಲ. ಕೆಲವು ಅರ್ಧ ಲೀಟ್ರ್ ಹಿಡ್ತದೆ, 1 ಲೀಟ್ರ್ ಹಿಡ್ತದೆ, ಯಾವುದು 1.5 ಲೀಟ್ರ್ ಹಿಡ್ತದೆ, 2 ಲೀಟ್ರ್ ಹಿಡ್ತದೆ, ಈ ಥರ ಇರ್ತದೆ. ಸೊ ಅದಕ್ಕೆ ಏನಿರ್ತದೆ ಎಲ್ಲಾದ್ರೂ ಹಾಲು ಹಿಂಡ್ಕೊಂಡ್ಬಿಟ್ಟು ಅದಕ್ಕೆ ನಾವು ಮರಿ ಕುಡಿಸೋದ್ರಿಂದ ಒಂದು ಸರಿ ಸಮಾನವಾಗಿ ಗ್ರೋತ್ ಆಗ್ತದೆ ಒಂದೇದು. ಎರಡನೇದು ಏನಪ್ಪ ಅಂದ್ರೆ ಈಗ ನಾವು ಮರಿಗೆ ಸಪ್ರೇಟ್ ಮಾಡಿದೀವಪ್ಪ ಅಂದ್ರೆ ತಾಯಿಗೆ ಸಪ್ರೇಟ್ ಹಾಲು ಕುಡ್ಸಾತೀವಿ, ತಾಯಿ ಏನು ಮಾಡ್ತಾ ಕರೆಕ್ಟ್ 2 ತಿಂಗಳಿಗೆ ಮತ್ತೊಮ್ಮೆ ಕ್ರಾಸ್ ಮಾಡಿದಾಗ ಸುಳ್ಳು ಮಾಡಲ್ಲ. ಕ್ರಾಸ್ ಬ್ರೀಡ್ ಆಗಂಟ್ಲೆ ಅದು ಕೆಲವು ಏನಾಗ್ತಾವ ಸುಳ್ಳು ಹಾಕೋತ ಹೋಗ್ತಾವೆ, ಬ್ರೀಡ್ ಕಟ್ಟಲ್ಲ. ಕೆಲವೊಬ್ರು ಫೋನ್ ಹಚ್ತಿರ್ತಾರೆ ನಮ್ಮ ಆಡುಗಳು ಬರೀ ರಿಪೀಟ್ ಆಗ್ಲಿಕ್ತಾವ್ರಿ ಅಂತ. ಸಮಸ್ಯೆ ಏನಪ್ಪ ಅಂದ್ರೆ ತಾಯಿ ಏನು ಮಾಡ್ತಾಳೆ ಮರಿ ಹಂಬಲಕ್ಕೆ ಅದು ಕ್ರಾಸ್ ಆಗ್ತಿರಲ್ಲ, ಸುಳ್ಳು ಮಾಡ್ಕೋತಿರ್ತದೆ, ಅದು ಒಂದು ಸಮಸ್ಯೆ. ಇನ್ ಕೇಸ್ ಅದು ಕಟ್ಟಿರೋದು ಇತ್ತು, ತಾಯಿ ಮರಿ ದೊಡ್ಡದಾಗಿರ್ತದೆ, ಅವಾಗ ಅದ್ರದ್ದು ಹಾಲಿನ ಕ್ವಾಂಟಿಟಿ ಇದ್ರದ್ದು ಆಡಿನ ಕಮ್ಮಿ ಆಗಿರ್ತದೆ, ಅದ್ರ ಹೊಟ್ಟೆ ಸೈಜ್ ದೊಡ್ಡದಾಗಿರ್ತದೆ, ಅದು ಗುದ್ದಾಗಿ ಸ್ಟಾರ್ಟ್ ಮಾಡ್ತದೆ, ಗುದ್ದಿನೂ ಅಬೋಷನ್ ಆಗೋ ಚಾನ್ಸಸ್ ಇರ್ತದೆ. ಹೀಗಾಗಿ ಅದಕ್ಕೆ ಸಪ್ರೇಟೇ ಮಾಡ್ತೀವಿ, ಇದಕ್ಕೆ ಸಪ್ರೇಟಾಗಿ ಮಾಡ್ತೀವಿ. ಸೊ ಹಿಂಗಾಗಿ ಅದೊಂದು ಅಡ್ವಾಂಟೇಜ್. ಮತ್ತು ಸೆಕೆಂಡ್ ಅಡ್ವಾಂಟೇಜ್ ಏನಪ್ಪ ಅಂದ್ರೆ ಈಗ ನೋಡ್ರಿ ಸರ್, ನೀವು ಈಗ ಕಂಟಿನ್ಯೂ ಆಗಿ ಮರಿ ಮುಖ್ಯವಾಗಿ ರೈತಗೆ ಏನು ಬೇಕಾಗಿತ್ತು ಮರಿಗಳು ಮಾರಾಟ ಆದ್ರೆ ಅದ್ರದ್ದು ಲಾಭ ಇರಲಿಲ್ಲ ಅಂದರೆ ನಷ್ಟ. ಬರೀ ಇದಕ್ಕೆ ಫೀಡನ್ನು 6 ತಿಂಗಳು ನಾವು ಮೇಯಿಸ್ಕೊತಿದ್ದೀವಿ ಅಂದ್ರೆ ನಮಗೆ ಲಾಸ್ ಕಂಡ್ಕೋತೀವಿ. ಸೊ ಮರಿವಾಗಿ ಜೋಪಾನ ಮಾಡ್ಕೊಳ್ಳೋದೇ ಭಾಳ ಇಂಪಾರ್ಟೆಂಟ್ ಇದ್ರಾಗ. ಸೊ ಹಾಗಾಗಿ ನಾವು ಮರಿಗಳಿಗೆ ಸರಿ ಸಮಾನವಾಗಿ ಅದಕ್ಕೆ ಒಂದು ಅರ್ಧ ತಾಸು ಅಥವಾ ಒಂದು ಹಾಫ್ ಆನ್ ಅವರ್, ಭಾಳ ಆಗಲ್ಲ ರೀ, ಅರ್ಧ ತಾಸು ಅಥವಾ 1 ತಾಸಲ್ಲಿ ನಾವು ಹಾಲು ಹಿಂಡ್ಕೊಂಡು ಕುಡಿಸ್ಕೊಂಡು ಸಪ್ರೇಟಾಗಿ ಇಡ್ತೀವಿ ಅಂದರೆ ತನ್ನ ಪಾಡಿಗೆ ತಾವು ಆರಾಮಾಗಿರ್ತಾವೆ. ಇನ್ ಕೇಸ್ ಏನೇ ಕುಡಿಲಿಲ್ಲ ಇಮಿಡಿಯೇಟಾಗಿ ನಾವು ಅದಕ್ಕೆ ಟ್ರೀಟ್ಮೆಂಟನ್ನು ಕೊಡ್ಬೋದು. ಉಚ್ಕೊಳ್ಳೋದಾಗಲಿ ಏನೇ ಆಗಲಿ, ಜ್ವರ ಬಂದಿತ್ತು ಹಾಲು ಕುಡಿಯತ್ತಿಲ್ಲ ಅಂದ್ರೆ ನಿಮ್ಗೆ ಇಮಿಡಿಯೇಟಾಗಿ ಗೊತ್ತಾಗ್ತದೆ. ಇಲ್ಲ ಜೊತೆಗೆ ಎಲ್ಲರಿಗೂ ನೀವು ತಾಯಿಗೆ ಬಿಟ್ಟಿದ್ರೆ ಯಾವ್ದು ಕುಡಿತೀವಿ ಯಾವ್ದು ಬಿತ್ತು ನಿಮ್ಗೆ ಗೊತ್ತಾಗಲ್ಲ. ಅದು ಯಾವಾಗ ಗೊತ್ತಾಗ್ತದೆ, ಡೆತ್ ಆಗೋದಾಗೆ ಗೊತ್ತಾಗ್ತದೆ. 2 ದಿನದಾಗ ನಮ್ಮ ಮರಿ ಸತ್ರಿ, 15 ದಿನದಾಗ ನಮ್ಮ ಮರಿ ಸತ್ರಿ, ಎದಕ್ಕೆ ಸತ್ತು ಅನ್ನೋದು ಗೊತ್ತಾಗಲ್ಲ. ಯಾಕಪ್ಪ ಅಂದ್ರೆ ಅದು ಒಂದಕ್ಕೆ ಹಾಲರೇ ಕಡಿಮೆ ಇರ್ಬೋದು ಒಂದು, ಅಥವಾ ಏನೇ ಜ್ವರ ಬಂದಿರ್ಬೋದು, ಅಥವಾ ಅದು ಉಚ್ಕೋತಿರ್ಬೋದು, ಯಾವುದೇ ಒಂದು ಕಾರಣಕ್ಕೆ ಸಾಯ್ತದೆ, ಅದು ಅವ್ರಿಗೆ ಗೊತ್ತಾಗಲ್ಲ. ಸತ್ತಾಗಿ ಗೊತ್ತಾಯ್ತದೆ ನಾನು ಸತ್ತು ಅಂತೇಳಿ. ಸೊ ಆ ಕಾರಣ ಮೋಟಾಲಿಟಿ ಆಗಬಾರ್ದಪ್ಪ ಅಂದರೆ ಈ ಥರ ಸಪ್ರೇಟ್ ಮಾಡಿ ಕುಡಿಸೋದ್ರಿಂದ ಮೋಟಾಲಿಟಿ ನಾನು ಆಲ್ಮೋಸ್ಟ್ ಆಲ್ 0 ನೀವು ಮಾಡ್ಬೋದು. ಇಮಿಡಿಯೇಟಾಗಿ ಟ್ರೀಟ್ಮೆಂಟ್ ಮಾಡಿ ಅದಕ್ಕೇನೈತಿ ಅದಕ್ಕೇನು ದೊಡ್ಡ ಲಾಜಿಕ್ ಇಲ್ಲ. ಬರೀ